ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ಅಂದರೆ ನಾನಂತೂ ತುಂಬ ಸೋಂಬಾರಿ ಲೇಜಿ ಅಂತಾರಲ್ಲ ಆ ಥರ. ಏನು ಮಾಡೋದು, ಮೈಂಡು ಹೋಗು ಅನ್ನುತ್ತೆ, ಮನ್ಸು ಮಾತ್ರ ಬೇಡ ಮಲ್ಕೊ ಅನ್ನುತ್ತೆ. ಆದರೂ ಒಂದು ಮಾತು ಕೇಳಿದೆ, ಏನಪ್ಪ ಅದು ಅಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಅದು ನೆನಪಂತು. ಸೊ ಅದೆಲ್ಲ ವಾಕ್ ಹೋಗೋಣ ಅಂತ ಹೋಗಿ ಮುಗಿಸ್ಕೊಂಡು ಬರಬೇಕಾದ್ರೆ ಮನೆಗೆ ಏನೇನು ಬೇಕು ಐಟಮ್ಸ್ ಎಲ್ಲ ತಂದೆ. ಹಾಗೆ ನಮ್ಮ ಮಕ್ಕಳು ಮಲಗಿದ್ದಾರೆ ಏನೋ ಅಂತ ಅಂದ್ಕೊಂಡ್ರೆ ಇಲ್ಲ, ಏನು ಮಾಡ್ತಿದ್ದಾರೆ ನೋಡ ಬನ್ನಿ. ಕೇಳಿಸ್ಕೊಂಡ್ರಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ಕೇಳಿಸ್ತಿದೆ ಅಂತ. ನಿಮ್ಮನೆ ಹತ್ರನೂ ಹೀಗೇನಾ? ಹಾಗೆ ನಮ್ಮ ಗಿಡದಲ್ಲಿ ಹೂವು ಹುಟ್ಟಿತ್ತು, ಅದೆಲ್ಲ ಕಿತ್ಕೊಂಡು 9:30 ಆಗಿರೋದ್ರಿಂದ ನಮ್ಮ ಹೊಟ್ಟೆ ತಾಳ ಆಗ್ತಿತ್ತು. ಸೊ ಅದರಿಂದ ನಮ್ಮದು ಸಿರಿಧಾನಿ ಪೌಡ್ರ್ ಇಟ್ಕೊಂಡಿದ್ದೆ. ಬೇಗ ಅರ್ಜೆಂಟಿಗೆ ಏನಾದರೂ ತಿಂಡಿ ಮಾಡೋಕ್ಕಾಗದೆ ಹೋದಾಗ ಇದನ್ನು ಮಾಡ್ಕೊಂಡು ಕುಡಿತೀವಿ. ಹಾಗೆ ಬಂದು ನಾನು ಬೇಗ ಟೈಮ್ ಆಯ್ತಲ್ಲ ಅಂತ ಹೇಳಿ ಗಂಜಿ ಮಾಡಿದೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿ ಇಟ್ಕೊಂಡು ಹಾಕೊಂಡು ಕುಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವೆಲ್ಲ ಕುಡಿಬೇಕಾದ್ರೆ ನಾನು ಚಿಕ್ಕ ಮಗಳಿಗೆ ಕುಡ್ಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅವಳು ಕುಡಿತಾ ಇಲ್ಲ. ಅವಳಿಗೇನೋ ಫಸ್ಟ್ ಟೈಮ್ ಕುಡಿಸೋದಲ್ವ ಏನೋ ಕೊಡ್ತಿದ್ದಾರೆ ಅಂತ. ಹಾಗೆ ಒಂದು ಸ್ಪೂನ್ ಕೊಟ್ಟೆ, ಕುಡಿಲಿಲ್ಲ. ನೆಕ್ಸ್ಟ್ ಟೈಮ್ ನೋಡ್ರಿ ಅವಳೇ ಕುಡಿ ಅಂತ ಕೇಳಿ ಕುಡಿತಿದ್ದಾಳೆ. ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಅದಾದಮೇಲೆ ಅವಳಿಗೂ ಒಂದು ಸ್ವಲ್ಪ ಎಲ್ಲ ಕುಡಿಸಿ ನೆಕ್ಸ್ಟು ಟೈಮ್ ಆಯಿತು ಅಂತ ಹೇಳಿ ನಮ್ಮ ಮಗಳು ಬೇರೆ ಮಾಡಿಕೊಡು ಅಂತ ಕೇಳ್ತಿದ್ಲು ಈ ತಿಂಡಿನ. ಇದಲ್ಲೇ 20 ಡೇಸಿಂದ ಪ್ಲ್ಯಾನ್ ಮಾಡ್ತಿದ್ದೆ, ಬಟ್ ಆಗ್ತಿರ್ಲಿಲ್ಲ. ಇವತ್ತು ಕಾಲ ಕೂಡಿ ಬಂದಿದೆ ಅಂದಿದೆ. ಏನಪ್ಪ ಅದು ಅಂದರೆ ಓಲ್ ವೀಟ್ ನೂಡಲ್ಸು. ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಸೊ ನೋಡೋಣ ತಡಿಯಪ್ಪ ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂದರೆ, ಫಸ್ಟ್ ಟೈಮ್ ನಾನು ನೀರನ್ನ ಕುದಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕೋಬೇಕು. ಅದನ್ನು ಒಂದು 60-70% ಕುಕ್ ಮಾಡ್ಕೋಬೇಕು, ಜಾಸ್ತಿ ಕುಕ್ ಮಾಡ್ಕೋಬಾರ್ದು. ಅದು ಕುಕ್ ಆದಮೇಲೆ ಒಂದು ಸ್ವಲ್ಪ ಸೋರಿಡಬೇಕು, ಒಂದು ಸ್ವಲ್ಪ ನೀರಿನಂಶ ಏನೂ ಇರಬಾರ್ದು. ಆಮೇಲೆ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ಇದಕ್ಕೆಲ್ಲ ಸಾಸೆಲ್ಲ ಯೂಸ್ ಮಾಡ್ತಾರೆ, ಬಟ್ ನಾನು ಜಾಸ್ತಿ ಏನೂ ಯೂಸ್ ಮಾಡ್ತಾಯಿಲ್ಲ. ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೇ ಯೂಸ್ ಮಾಡ್ತಾ ಇರೋದು. ಫಸ್ಟು ನಾನು ಬಾಣಲಿ ಇಟ್ಕೊಂಡು ಎಣ್ಣೆ ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು ಹಾಕಿ ನೆಕ್ಸ್ಟು ನಾನು ಏನು ಕುಟ್ಕೊಂಡಿದ್ದೆ, ಏನಪ್ಪ ಇದು ಅಂದರೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಇದು ಕೊತ್ತಂಬರಿ ಸೊಪ್ಪು, ಹಾಗೆ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಈರುಳ್ಳಿ, ಅದು ನೋಡಿ ನನ್ನ ಮಕ್ಕಳು ಅದನ್ನೇ ತೊಗೊಂಡು ಯಾವ ಥರ ತಿಂತಿದ್ದಾರೆ ಅಂತ. ಅದಾದಮೇಲೆ ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಇದ್ದಿದ್ದು ಬಟಾಣಿ ಮತ್ತು ಕ್ಯಾರೆಟು ಅದೆಲ್ಲ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸು, ಎಲ್ಲ ಚಿಲ್ಲಿ ಸಾಸ್ ಎಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಅವೆಲ್ಲ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿಲ್ಲ. ಆಮೇಲೆ ಒಂದು ಸರಿ ತೊಗೊಂಬಂದರೂ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನೇನು ಯೂಸ್ ಮಾಡಲ್ಲ. ಸೋಯಾ ಸಾಸು ಎಲ್ಲದಕ್ಕೂ ಅದ್ರ ಬದಲು ನಾನು ಟೊಮೊಟೊ ಯೂಸ್ ಮಾಡ್ತೀನಿ. ಒಂದು ಟೊಮೊಟೊ ಹಾಕಿದ್ದೀನಿ ನೋಡಿರಿ. ಅದ್ರ ಮಧ್ಯದಲ್ಲಿ ನಾನು ತಿಂಡಿ ಮಾಡ್ಕೊಡ್ತಾ ಇದ್ದೀನಲ್ಲ, ಅವಳು ಫೇವ್ರೇಟ್ ಅಂತ ಅವಳುವೆ ಪಾತ್ರೆ ತೊಳಿತಿದ್ದಾಳೆ. ಅದೆಲ್ಲ ಆದಮೇಲೆ ನಾವೇನು ನೂಡಲ್ಸ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲ ನೋಡಿ ಆ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದೆ ಒಂದು ಸ್ವಲ್ಪ ಸೌಟಲ್ಲಿ ಜಾಸ್ತಿ ತಿರುಗಬಾರ್ದು, ಇಲ್ಲಾಂದರೆ ಎಲ್ಲ ಮುದ್ದೆ ಥರ ಆಗುತ್ತೆ. ನಿಧಾನಕ್ಕೆ ಕೆಳಗಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ಹಾಕೋಬೇಕು. ಹಾಗೆ ಚೆನ್ನಾಗಿದೆಯಾ ನೋಡೋಣ ಬನ್ನಿ. ನನ್ನ ಮಗಳಿಗೆ ಕೊಟ್ಟಿದ್ದೀನಿ. ಅದರಲ್ಲೂ ಅವಳು ಒಂದು ಸ್ವಲ್ಪ ಕೆಚಪ್ ಇತ್ತು ಅಂತ ಹೇಳಿ ಅವಳು ಹಾಕ್ಕೊಂಡು ತಿಂತಿದ್ದಾಳೆ ನೋಡಿರಿ. ನನ್ನ ಮಗಳು ಹಿಂಗೆ ಉದ್ದುದ್ದು ಕೊಡು ಅಂತ ಕೇಳ್ತಿದ್ದಾಳೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಹೊರಗಡೆಗೇನು ಕಡಿಮೆ ಇಲ್ಲ ಅನಿಸುತ್ತೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.